ಇವತ್ತು ನಾನು ನಿಮಗೊಂದು 4 ಆರಿ ವರ್ಕ್ ಬ್ಲೌಸ್ ಡಿಸೈನ್ನ ತೋರಿಸ್ತಿದ್ದೇನೆ. ಸೊ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೆ ನೋಡಿ. ಇದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಮತ್ತು ಎಷ್ಟು ದಿನ ಟೈಮ್ ತಗೊಂಡಿದ್ದೇನೆ ಅಂತ ಹೇಳ್ತೇನೆ. ಸೊ ನೀವು ಈ ಡಿಸೈನ್ನ ನೋಡ್ಬೋದು, ಇದೆಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಈಗದ್ದು 40 ಬ್ಲೌಸ್ ಡಿಸೈನ್ಗಳನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು. 3 ತಿಂಗಳ ಕೋರ್ಸ್ ಇರುತ್ತೆ. ಫೀಸ್ 3500. ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಾದರೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಲೇಟೆಸ್ಟ್ ಡಿಸೈನ್ ಥರ ಇದೆ ನೋಡಿ, ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾನೆ. ಜರ್ದೋಸ್ ಇದೆ, ಕಟ್ ಬೀಡ್ ಇದೆ, ಚಮ್ಕಿ ಇದೆ, ಮತ್ತು ರೈಸ್ ಬೀಡ್ ಇದೆ. ಸೊ ಎಲ್ಲ ಮೆಟೀರಿಯಲ್ಸ್ ಮತ್ತು ಸಿಲ್ಕ್ ಥ್ರೆಡ್ ಇದೆ. ಅಂದರೆ ಅವರ ಸಾರಿ ಕಲರಲ್ಲಿ ಯಾವುದು ಮ್ಯಾಚಿಂಗ್ ಆಗುತ್ತೆ ಆ ಕಲರ್ ಕೊಟ್ಟು ನಾನು ವರ್ಕ್ ಮಾಡಿದ್ದೇನೆ. ನೀವು ನೋಡ್ಬೋದು ಬುಟ್ಟಾಸ್ ಡಿಸೈನ್ ಕೂಡ ಎಷ್ಟು ಡಿಫ್ರೆಂಟ್ ಆಗಿದೆ. ಅಂದರೆ ಸಿಂಪಲ್ ಆಗಿಲ್ಲ ಇದು ಡಿಸೈನು, ತುಂಬ ಹೆವಿ ಆಗಿದೆ. ಇದೊಂದು ಬ್ರೈಡಲ್ ಇದ್ದು ಬ್ಲೌಸು, ಅಂದರೆ ಅವರದ್ದು ಬೇರೆ ಫಂಕ್ಷನ್ ಇದ್ದು ಬ್ಲೌಸು. ಸೊ ಇದು ಸ್ಲೀವ್ ವರ್ಕ್ ಬರುತ್ತೆ. ಸೊ ಇದರದ್ದು ನೆಕ್ ವರ್ಕ್ ನೋಡುವ. ಈಗ ನೋಡ್ತಿರೋದು ಇದರದ್ದು ನೆಕ್ ವರ್ಕ್. ನಾನಾಗ ಸ್ಲೀವ್ ತೋರಿಸಿದ್ನಲ್ಲ ಅದರದ್ದು ನೆಕ್ ವರ್ಕ್. ಇದು ನಾನು ಸಾರಿ ಕಲರ್ ಮ್ಯಾಚ್ ಮಾಡಿದ್ದೇನೆ. ವಿಷಯ ಏನಂದರೆ ಸಾರಿ ಕಲರ್ ಮ್ಯಾಚ್ ಮಾಡಿದರೆ ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ. ಅಂದರೆ ನಾವು ಔಟರ್ ಲೈನಿಗೆ ಜರಿ ಥ್ರೆಡ್ ಕೊಡೋದಕ್ಕಿಂತ ಸ್ವಲ್ಪ ಸಾರಿ ಕಲರ್ ಮ್ಯಾಚ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ನೀವು ನೋಡ್ಬೋದು ಇದರಲ್ಲಿ ನಾನು ಇದರದ್ದು ಜರ್ದೋಸಿದ್ದು ಲೇಸಿ ಡೇಸಿ ಸ್ಟಿಚಸ್ ಕೂಡ ಕೊಟ್ಟಿದ್ದೇನೆ ನೋಡಿ. ಇದರಲ್ಲಿ ಚಮ್ಕಿದ್ದು ಫ್ಲವರ್ ಕೂಡ ಮಾಡಿದ್ದೇನೆ. ಇದರದ್ದು ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಇದು ಸ್ಲೀವ್ ಆದರೆ ಇದು ನೆಕ್ ಡಿಸೈನ್. ಫೈನಲ್ ಲುಕ್ ಈ ರೀತಿ ಬರುತ್ತೆ. ಸೊ ಇದರದ್ದು ಪ್ರೈಸ್ ನಾನು 2500 ಚಾರ್ಜ್ ಮಾಡಿದ್ದೇನೆ. ಇಷ್ಟು ವರ್ಕ್ ಮಾಡಿ ನಾನು 2.5 ಚಾರ್ಜ್ ಮಾಡಿದ್ದೇನೆ. ವಿಷಯ ಏನಂದರೆ ಇದಕ್ಕೆ ಒಂದು ನನಗೆ ಜಾಸ್ತಿ ಅಂದರೆ ಒಂದು ದಿನ ಸಂಜೆ ಕೂತ್ಕೊಂಡೆ ವರ್ಕಿಗೆ, ನೆಕ್ಸ್ಟ್ ಡೇ ಸಂಜೆ ಅಲ್ಲ ಒಂದು ರಾತ್ರಿ ಆಗುವಾಗ ಫಿನಿಶ್ ಆಗಿದೆ. ಅಂದರೆ ಆಲ್ಮೋಸ್ಟ್ ಒಂದು 1.5 ದಿನ ಅಂತ ತಗೊಳ್ಬೋದು ನನಗೆ. ಸೊ ನೀವು ಬಿಗಿನರ್ಸ್ ಆಗಿದ್ದರೆ ಈ ಡಿಸೈನ್ ಮಾಡಲಿಕ್ಕೆ ನಿಮಗೆ ಕಂಪ್ಲೀಟಾಗಿ ಡಿಸೈನ್ ಫಿನಿಶ್ ಮಾಡಲಿಕ್ಕೆ ಒಂದು 3 to 4 ಡೇಸ್ ಬೇಕು. ಯಾಕಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ವರ್ಕ್ ಫಾಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು 1.5 ದಿನ ತಗೊಂಡೆ. ಸೊ 2500 ಈ ಡಿಸೈನಿಗೆ. ಇದು ಸ್ಲೀವ್ ಡಿಸೈನ್ ನೋಡ್ತಿದ್ದೀರಾ, ಬಟ್ ಇದು ಸಿಂಪಲ್ ಡಿಸೈನ್ ಅಲ್ಲ. ನಾನು ಇದರದ್ದು ಒಂದು ಮೆಥಡ್ ನಿಮಗೆ ಹೇಳ್ತೇನೆ. ಯಾಕಂದರೆ ವಿಷಯ ಏನಂದರೆ ಕಸ್ಟಮರಿಗೆ ಕೈಗೆ ಫುಲ್ ಬಾರ್ಡರ್ ಬೇಕು ಅಂತ ಹೇಳಿದರು, ಬಟ್ ಅವರಿಗೆ ಅವರ ಸೈಜಿಗೆ ಒಂದು 2 ಇಂಚ್ ಬಾರ್ಡರ್ ಲೆಸ್ ಆಗುತ್ತೆ. ಆಗ ನಾವೇನು ಮಾಡಿದ್ವಿ ಅಂದರೆ ಸೊಂಟದ ಹತ್ರ ಒಂದು ಬಾರ್ಡರ್ ಬರುತ್ತೆ, ಅದರ ಮೇಲೆ ವರ್ಕ್ ಮಾಡಿ ಮತ್ತು ಇಲ್ಲಿಗೆ ಸ್ಟಿಚ್ ಮಾಡಿದರೆ ಸ್ಟಿಚ್ ಮಾಡುವಾಗ ಜಾಯಿಂಟ್ ಕಾಣುತ್ತಲ್ಲ, ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಇಲ್ಲಿ ಫಸ್ಟ್ ಒಂದು ಡಿಸೈನ್ ಮಾಡಿದ್ವಿ, ಆಗ ಜಾಯಿಂಟ್ ಕವರ್ ಆಗುತ್ತೆ. ಇದು ಅದರದ್ದು ಸ್ಲೀವ್ ವರ್ಕ್. ಒಂದು ಸೈಡಿದ್ದು ಮಾತ್ರ ಮೇಲ್ಗಡೆದು, ಇನ್ನೊಂದು ಸೈಡಿದ್ದು ತೋರಿಸ್ತೇನೆ. ಸೈಡಿದ್ದು ಸ್ಲೀವ್ದು ಕೆಳಗಡೆ ಅಟ್ಯಾಚ್ ಮಾಡಲಿಕ್ಕೆ ಅಂತ ಹೇಳಿದ್ನಲ್ಲ 2 ಇಂಚಸ್ಸಲ್ಲಿ. ಸೊ ಅದು ನಾವು ಸೊಂಟದ ಹತ್ರ ಇರುವ ಬಾರ್ಡರ್ ತಗೊಂಡು ಅದಕ್ಕೆ ವರ್ಕ್ ಮಾಡಿದ್ದೇವೆ, ಮತ್ತು ಅದನ್ನು ಅವರು ಟೈಲರ್ನವರು ಅಟ್ಯಾಚ್ ಮಾಡ್ತಾರೆ. ಇದು ಇದರದ್ದು ಸ್ಲೀವ್ಸ್ ಇದು ಬಾರ್ಡರ್ ವರ್ಕ್. ಮೇಲ್ಗಡೆದು ವರ್ಕ್ ನಾನು ಆಗ ತೋರಿಸಿದ್ನಲ್ಲ ಅದು ಮೇಲ್ಗಡೆದು ವರ್ಕ್. ನೀವು ನೋಡ್ತಿರೋದು ಫ್ರಂಟ್ ನೆಕ್ ವರ್ಕ್. ಇದರಲ್ಲಿ ನಾವು ಪರ್ಲ್, ಶುಗರ್ ಬೀಡ್ ವಿತ್ ಥ್ರೆಡ್ ವರ್ಕ್ ಯೂಸ್ ಮಾಡಿದ್ದೇವೆ. ಅವರವರ ಸಾರಿ ಕಲರ್ ಯಾವ ಥ್ರೆಡ್ ಇದೆ ಸೊ ಅದೇ ಕಲರಲ್ಲಿ ಯೂಸ್ ಮಾಡಿಕೊಂಡು ಸ್ಕ್ಯಾಲಪ್ ಶೇಪಲ್ಲಿ ಈ ರೀತಿ ಕೊಟ್ಟಿದ್ದೇವೆ. ಇದಂತೂ ತುಂಬ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ಸ್. ಈ ಶೇಪ್ ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಈ ಥರ ಡಿಸೈನ್ಸ್ ಮಾಡ್ಬೋದು. ಅಂದರೆ ಶೇಪ್ ಅಂದರೆ ಈ ಶೇಪ್ ಹೇಳೋದು ನಾನು, ಈ ರೀತಿ ಬರುತ್ತಲ್ಲ ಶೇಪ್, ಅದು ಇದು ಕರ್ವ್ ನೀವು ಮತ್ತೆ ಕೊಡಬೇಕು, ಆಯಿತಾ. ಸೊ ಇದರದ್ದು ನೆಕ್ ಡಿಸೈನ್ ಇದು ನೋಡ್ಬೋದು ಎಷ್ಟು ನೀಟ್ ಫಿನಿಶಿಂಗ್ ಆಗಿದೆ. ನನಗೆ ಎಲ್ಲ ಬ್ಲೌಸಿಗಿಂತ ಇದೇ ಬ್ಲೌಸ್ ತುಂಬ ಚೆನ್ನಾಗಿದ್ದದ್ದು, ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನೋಡಲಿಕ್ಕೆ ಕೂಡ. ಇದು ಬ್ಯಾಕ್ ನೆಕ್ ವರ್ಕ್ ಆದರೆ ಇದು ಫ್ರಂಟ್ ನೆಕ್. ಸೊ ಮತ್ತು ಇದರದ್ದು ಇಲ್ಲಿ ನಾನು ಸ್ಲೀವ್ಸ್ ಇದ್ದು ಬಾರ್ಡರ್ ಡಿಸೈನ್ ಮಾಡಿದ್ದೇನೆ, ಮತ್ತು ಬುಟ್ಟಾಸ್ ತೋರಿಸಿದ್ನಲ್ಲ ಅದೇ. ಈ ಡಿಸೈನನ್ನು ಕಂಪ್ಲೀಟಾಗಿ ನೋಡಬೇಕಂದ್ರೆ ಈ ರೀತಿ ಬರುತ್ತೆ ನೋಡಿ. ಇದು ಬುಟ್ಟಾಸ್ ಡಿಸೈನ್ ನಾನು ಹೇಳಿದ್ನಲ್ಲ ಅದು ಕೆಳಗಡೆ ಮೇಲ್ಗಡೆಗೆ. ಇದು ನೆಕ್ ಡಿಸೈನ್, ಅದು ಸ್ಲೀವ್ಸ್ ಇದು ಬಾರ್ಡರ್ ಡಿಸೈನ್. ಇದಕ್ಕೆ ಕೂಡ ನಾನು ತೊಗೊಂಡ ಟೈಮು 1 ದಿನ ಅಂತ ಹೇಳ್ಬೋದು. ಯಾಕಂದರೆ ಮುಂಚಿನ ದಿನ ಸಂಜೆ ಕೂತಿದ್ದೇನೆ, ನೆಕ್ಸ್ಟ್ ಡೇ ಸಂಜೆ ಆಗಿದೆ. ಅಂದರೆ ಸ್ವಲ್ಪ ನೈಟ್ ವರ್ಕ್ ಮಾಡಿದ್ದೇನೆ, ನೈಟಲ್ಲಿ ಒಂದು 12 o'clockವರೆಗೆ. ಒಂದು ಕಡಿಮೆ ಅಂದರೆ 1 ರಿಂದ 1.5 ದಿನ ಹಿಡಿಬೋದು ಈ ಡಿಸೈನಿಗೆ. ಸೊ ಇದರದ್ದು ಕೂಡ ಚಾರ್ಜ್ ಮಾಡಿರೋದು ನಾನು 2500. ಅಂದರೆ ಕಸ್ಟಮರು ಸ್ಲೀವ್ಸಿಗೆ ಇದು ಬೇಕು ಅಂತ ಹೇಳಿದರು, ಬಟ್ ಅವರಿಗೆ ನೆಕ್ಕಿಗೆ ಈ ಲೈನ್ ಮಾತ್ರ ಬೇಕು ಅಂತ ಹೇಳಿದರು. ಅಂದರೆ ಸ್ವಲ್ಪ ಬಜೆಟ್ ಕಡಿಮೆ ಆಗುತ್ತೆ ಅಂತ. ಬಟ್ ನಾನು ಏನು ಮಾಡಿದೆ ಅಂದರೆ ಅದು ಅಷ್ಟು ನೀಟ್ ಅಂದರೆ ನೀಟ್ ಅಂದರೆ ಸ್ವಲ್ಪ ಗ್ರ್ಯಾಂಡ್ ಕಾಣಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ವರ್ಕ್ ಜಾಸ್ತಿ ಮಾಡಿದೆ, ಬಟ್ ಪ್ರೈಸ್ 2500. ಅಂದರೆ ನಮಗೆ ವರ್ಕ್ ಮಾಡುವವರಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಹಾಗೇನಿಲ್ಲ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದರೆ ಕರೆಕ್ಟ್ ಆಗುತ್ತೆ. ಓಕೆ, ಇದು ಫೈನಲ್ 2500ಗೆ ನಾನು 1.5 ದಿನ ತಗೊಂಡೆ. ಪರ್ಲ್ ಹಾಕಿದ್ದೇನೆ. ಮೇಯ್ನ್ ಇದರಲ್ಲಿ ಹೈಲೈಟ್ ಆಗೋದಂದರೆ ಪರ್ಲ್ ಮತ್ತು ಸಿಲ್ಕ್ ಥ್ರೆಡ್ ವರ್ಕ್. ಸೊ ನೀವು ಹಾಗೆ ಅಂದರೆ ಇಲ್ಲಿ ಕಾಪರ್ ಬಾರ್ಡರ್ ಇದ್ದರೆ ಸ್ವಲ್ಪ ಪರ್ಲ್ ಎಲ್ಲ ಮಿಕ್ಸ್ ಮಾಡಿ ಮಾಡ್ಬೋದು. ಓಕೆ, ಇದು ಇನ್ನೊಂದು ಡಿಸೈನ್. ಇದರಲ್ಲಿ ನಾನು ಕಂಪ್ಲೀಟಾಗಿ ಕಟ್ ಬೀಡ್ ವರ್ಕ್ ಜಾಸ್ತಿ ಯೂಸ್ ಮಾಡಿದ್ದೇನೆ, ಮತ್ತು ಅವ್ರದ್ದೇ ಸ್ಯಾರಿ ಕಲರ್ ಸ್ವಲ್ಪ ಲೈಟ್ ಪಿಂಕ್ ಪರ್ಪಲ್ ಶೇಡ್ ಇತ್ತು. ಸೊ ಅದರದ್ದು ಸ್ವಲ್ಪ ಗ್ಲಾಸ್ ಬೀಡ್ಸ್ ಮತ್ತು ಮ್ಯಾಚ್ ಆಗುವಂಥ ಹ್ಯಾಂಗಿಂಗ್ ಬೀಡ್ಸ್ ಯೂಸ್ ಮಾಡಿದ್ದೇನೆ. ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಕಟ್ ಬೀಡ್ ವರ್ಕೇ ನೋಡಲಿಕ್ಕೆ ಸಿಗುತ್ತೆ. ಇದು ಯಾಕೆ ಸ್ವಲ್ಪ ಹೈಲೈಟ್ ಕಡಿಮೆ ಅಂದರೆ ಇದರದ್ದು
ಟಿಶ್ಯೂ ಸಿಲ್ಕ್ ಸಾರಿದ್ದು ಈ ಶೈನಿಂಗ್ ಇದೆ, ಕ್ಲೋತ್ ಫುಲ್ ಶೈನಿಂಗ್ ಇದೆ. ಸೊ ಹಾಗಾಗಿ ಸ್ವಲ್ಪ ವರ್ಕ್ ಇದ್ದು ಡಲ್ ಫಿನಿಶಿಂಗ್ ಕಾಣ್ತಿರ್ಬೋದು, ಬಟ್ ನನಗೆ ರಿಯಲ್ ಆಗಿ ಹೈಲೈಟ್ ಆಗ್ತಿದೆ. ಕ್ಯಾಮರಾದಲ್ಲಿ ಸ್ವಲ್ಪ ಲೈಟ್ ಫಿನಿಶಿಂಗ್ ಕಾಣ್ತಿರ್ಬೋದು. ಬನ್ನಿ ಇದ್ರದ್ದು ನೆಕ್ ಡಿಸೈನ್ ನೋಡುವ. ನೀವು ನೆಕ್ ಡಿಸೈನ್ ನೋಡೋದಾದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಡಿಸೈನ್. ಈಗದ್ದು ಲೇಟೆಸ್ಟ್ ಡಿಸೈನ್ ಬರುತ್ತೆ ನೋಡಿ, ಆರ್ಮ್ ಹೋಲ್ ಹತ್ರ ಕೂಡ ಡಿಸೈನ್ ಮಾಡಲಿಕ್ಕೆ ಅದು. ಮತ್ತು ಇದರಲ್ಲಿ ನಾನು ಜಾಸ್ತಿ ಅಂದರೆ ಫ್ರೆಂಚ್ ನಾಟ್ ಕೊಟ್ಟಿದ್ದೇನೆ ಆಯಿತಾ. ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಕೊಟ್ಟಿದ್ದೇನೆ. ಇದು ಇದರದ್ದು ಬ್ಯಾಕ್ ನೆಕ್, ಅಂದರೆ ಸ್ವಲ್ಪ ಟೆಂಪಲ್ ಶೇಪಲ್ಲಿ ಅವ್ರಿಗೆ ಕಸ್ಟಮರಿಗೆ ಬೇಕು ಅಂತ ಹೇಳಿದರು. ಸೊ ಇದು ಬ್ಯಾಕ್ ನೆಕ್ ಬರುತ್ತೆ, ಇದು ಫ್ರಂಟ್ ನೆಕ್ ಬರುತ್ತೆ. ಸೊ ನೋಡಿ ಇದು ತುಂಬ ಗ್ರ್ಯಾಂಡ್ ಇದೆ ವರ್ಕ್. ಇದಕ್ಕೆ ನಾನು ಹೇಳ್ತೇನೆ ಎಷ್ಟು ಚಾರ್ಜಸ್ ಮತ್ತು ಎಷ್ಟು ದಿನ ತಗೊಂಡೆ ಅಂತ. ಫ್ರಂಟ್ ನೆಕ್ ಸೇರಿ ಈ ರೀತಿ ಬರುತ್ತೆ. ನಾನು ಇದರದ್ದು ಸ್ಲೀವ್ ಕೂಡ ತೋರಿಸ್ತೇನೆ ಒಟ್ಟಿಗೆನೆ. ನೀವು ನೋಡಿದ್ರಲ್ಲ ಇದರದ್ದು ಪ್ರೈಸ್ 3500 ತೊಗೊಂಡಿದ್ದೇನೆ. ಯಾಕಂದರೆ ಕಂಪ್ಲೀಟ್ ಕಟ್ ಬೀಡ್ ವರ್ಕ್ ಮತ್ತು ಫ್ರೆಂಚ್ ನಾಟು ಫ್ಲವರೇ ಹಾಕಿದ್ದೇನೆ. ಇದಕ್ಕೆ ಕೂಡ ಅಷ್ಟೇ, ಜಾಸ್ತಿ ಏನಿಲ್ಲ, 1.5 ದಿನ ತೊಗೊಂಡೆ ನಾನು ಅಷ್ಟೇ. ಅಂದರೆ ನೈಟ್ ನಾನು ಕೂತ್ಕೊಳ್ತೇನೆ, ಒಂದು 12 o'clock 1 o'clockವರೆಗೆ ಸೀಸನ್ ಟೈಮಲ್ಲಿ. ಸೊ ಹಾಗಾಗಿ 1.5 ದಿನ ಹಿಡಿಬೋದು ಅಂತ. 1.5 ದಿನದಲ್ಲಿ ಇಷ್ಟು ವರ್ಕ್ ಫಿನಿಶ್ ಮಾಡಿದ್ದೇನೆ. ನಿಮಗೆ ತುಂಬ ಗ್ರ್ಯಾಂಡ್ ಆಗಿರುವಂತಹ ಬ್ರೈಡಲ್ ಬ್ಲೌಸ್ ತೋರಿಸ್ತಾ ಇದ್ದೇನೆ. ನೋಡ್ತಿರೋದು ಬ್ರೈಡಲ್ ಬ್ಲೌಸ್. ನಿಮಗೆ ಒಂದು ವಿಷಯ ಹೇಳಬೇಕಂದ್ರೆ ನಾನು ಇದಕ್ಕೆ ಯಾವುದಕ್ಕೂ ಟ್ರೇಸಿಂಗ್ ಅಂತ ಮಾಡಲಿಲ್ಲ, ಫ್ರೀ ಹ್ಯಾಂಡಲ್ಲೇ ವರ್ಕ್ ಮಾಡಿರೋದು ಎಲ್ಲ ಬ್ಲೌಸಸ್ಸು, ಯಾವುದಕ್ಕೂ ಟ್ರೇಸಿಂಗ್ ಅಂತ ಮಾಡಲಿಲ್ಲ. ಇದರಲ್ಲಿ ನೀವು ನೋಡ್ಬೋದು ಕ್ರಿಸ್ಟಲ್ ಬೀಡ್ಸ್ ಯೂಸ್ ಮಾಡಿದ್ದೇನೆ. ಮತ್ತು ಮಿಡ್ಲಿಗೆ ಸ್ವಲ್ಪ ಈ ಥರ ನೋಡ್ಬೋದು, ಎಲ್ಲ ಔಟರ್ ಲೈನ್ ಫುಲ್ ನಾನು ಚೈನ್ ಸ್ಟಿಚ್ಚಲ್ಲಿ ಔಟರ್ ಲೈನ್ ಕೊಟ್ಟಿದ್ದೇನೆ, ಒಂದು ಪ್ರೊಫೆಷ್ನಲ್ ರೀತಿಯಲ್ಲಿ. ಮಿಡ್ಲಿಗೆ ಕೂಡ ಹಾಗೆ ಶುಗರ್ ಬೀಟಲ್ಲಿ ಡಾಟ್ ಕೊಟ್ಟದ್ದು, ಯಾಕಂದರೆ ಜಾಸ್ತಿ ಓವರ್ ಬೇಡ ಅಂತ ಹೇಳಿದರು ಕಸ್ಟಮರು. ಸೊ ಮಿಡ್ಲಲ್ಲಿ ಕೂಡ ಹಾಗೆ ಒಂದು ಸಿಂಪಲ್ ಆಗಿ ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಸ್ಪೆಲ್ಲಿಂಗ್ ನೀವು ನೋಡ್ಬೋದು, SP ಇಂಥವರ ಸ್ಪೆಲ್ಲಿಂಗ್, ಮ್ಯಾರೇಜ್, ವೆಡ್ಡಿಂಗ್, ಬ್ರೈಡ್ ಮತ್ತು ಗ್ರೂಮ್ ಇತ್ತು. ಸೊ ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿದೆ ಅಂದರೆ. ಇದಕ್ಕೆ ನಾನು ಕ್ಲಿಪ್ ಸ್ಟೋನು, ಥ್ರೆಡ್ಡು ಮತ್ತು ಬೀಡ್ಸ್ ಅಂದರೆ ಶುಗರ್ ಬೀಡ್ಸ್ ಯೂಸ್ ಮಾಡಿದ್ದೇನೆ ಜಾಸ್ತಿ. ನೋಡ್ಬೋದು ನೀವು ಎಷ್ಟು ವರ್ಕ್ ನೀಟಾಗಿದೆ ಮತ್ತು ಗ್ರ್ಯಾಂಡ್ ವರ್ಕ್ ಆಗಿದೆ ಅಂತ. ಇದು ಕೂಡ ನೀವು ಇದರದ್ದು ನೆಕ್ ಡಿಸೈನ್ ನೋಡೋದಾದರೆ ಸ್ವಲ್ಪ ಸ್ಕ್ಯಾಲಪ್ ಶೇಪ್ ಕೊಟ್ಟು ಟೆಂಪಲ್ ಶೇಪ್ ಮಾಡಿದ್ದೇನೆ ನೋಡಿ. ಇದರದ್ದು ಇದು ಫ್ರಂಟ್ ನೆಕ್ ಡಿಸೈನ್ ಬರುತ್ತೆ. ಇದರಲ್ಲಿ ನಾನು ರೈಸ್ ಬೀಡ್ ಮತ್ತು ಶುಗರ್ ಬೀಡ್. ನೀವು ಇಂಥ ಬ್ರೈಡಲ್ ಬ್ಲೌಸಿಗೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಇತ್ತು ಅಂದರೆ 3 ಲೈನ್ ಚೈನ್ ಸ್ಟಿಚ್ ಹಾಕಿದರೆ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ನಿಮಗೆ ವರ್ಕ್ ಗ್ರ್ಯಾಂಡಾಗಿ ಕಾಣುತ್ತೆ ಆಯಿತಾ. ಶೇಪ್ ಮೇಯ್ನ್, ಇಲ್ಲಿ ನೀವು ಕೊಡುವ ಶೇಪ್ ಕರೆಕ್ಟ್ ಇರಬೇಕು, ಇಲ್ಲದಿದ್ದರೆ ಅಷ್ಟು ನೀಟಾಗಿ ಕಾಣೋದಿಲ್ಲ. ಇದಿದ್ರದ್ದು ಬ್ಯಾಕ್ ನೆಕ್ ಡಿಸೈನ್ ನೋಡಿ. ಫೈನಲ್ ಡಿಸೈನ್ ಈ ರೀತಿ ಬರುತ್ತೆ. ಸೊ ಇದರದ್ದು ಪ್ರೈಸ್ ಎಷ್ಟು ಅಂದರೆ 4800 ಚಾರ್ಜ್ ಮಾಡಿದ್ದೇನೆ ನಾನು. ಮತ್ತು ಇದಕ್ಕೆ ಜಾಸ್ತಿ ಅಂದರೆ ಒಂದು 2.5 ಡೇಸ್ ತೊಗೊಂಡಿದ್ದೇನೆ, 2 ಡೇಸ್ ತೊಗೊಂಡಿದ್ದೇನೆ. ಸೊ ಈ ರೀತಿ ಕ್ರಿಸ್ಟಲ್ ಬೀಡ್ ಮತ್ತು ಬ್ಯಾಕ್ ಡಿಸೈನ್, ಸ್ಲೀವ್ ಡಿಸೈನಿಗೆ 4800 ಚಾರ್ಜ್ ಮಾಡಿದ್ದೇನೆ. ಸೊ ವಿಷಯ ಏನಂದರೆ ಇದರಲ್ಲಿ ಯಾವುದು ನಾನು ಟ್ರೇಸಿಂಗ್ ಅಂತ ಮಾಡಲಿಲ್ಲ, ಎಲ್ಲ ವರ್ಕ್ ಫ್ರೀ ಹ್ಯಾಂಡಲ್ಲೇ ಮಾಡಿರೋದು. ಒಂದು ನನಗೆ ಜಾಸ್ತಿ ಅಂದರೆ ಒಂದು 4 to 5 ಡೇಸ್ ಹಿಡಿದಿದೆ ಈ ವರ್ಕ್ ಮಾಡಲಿಕ್ಕೆ. ಸೊ ನಾನೀಗ ಪ್ರೈಸ್ ಕೂಡ ಹೇಳಿದ್ದೇನೆ, ನೀವು ನೋಡ್ಬೋದು ನನ್ನ ಅರ್ನಿಂಗ್ಸ್ ಎಷ್ಟು ಇದೆ ಅಂತ. ಅಂದರೆ ಒಂದು ಕಸ್ಟಮರ್ ಬ್ಲೌಸಲ್ಲಿ ನಮಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ. ಮೆಟೀರಿಯಲಿಗೆ ಜಾಸ್ತಿ ಅಂದರೆ ಜಾಸ್ತಿ ಒಂದು 300 to 400 rupees ಹೋಗ್ಬೋದು ಆಯಿತಾ. ಸೊ ಆರಿ ವರ್ಕ್ ಯಾಕೆ ಕಲಿಬೇಕು ಅಂದರೆ ನಾವು ಕಲಿತು ಜಾಸ್ತಿ ಆರ್ಡರ್ಸ್ ಬಂದರೆ ನಮ್ಮದೊಂದು ಲೈಫ್ ಸೆಟ್ ಆಗುತ್ತೆ. ಸೊ ಯಾರಿಗಾರು ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಕು ಅಂತಂದರೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.